ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನನ್ನ ಚಾನಲ್ನ ಹೆಸರೇ ಹಾರ್ಟ್ ಬೀಟ್ ಕನ್ನಡ. ಇವತ್ತು ವರ್ಲ್ಡ್ ಹಾರ್ಟ್ ಡೇ ಅಂದರೆ ಜಗತ್ತಿನಾದ್ಯಂತ ಒಂದು ಹಾರ್ಟ್ ಡೇ ಅಂತ ಆಚರಣೆ ಮಾಡ್ತಿದ್ದಾರೆ. ಅಂದ್ರೇನು, ಹಾರ್ಟ್ ಬಗ್ಗೆ ಜಾಗೃತರಾಗಿರಿ, ಹಾರ್ಟ್ ಬಗ್ಗೆ ಕಾಳಜಿ ವಹಿಸಿ, ಹಾರ್ಟ್ ಬಗ್ಗೆ ಕೇರ್ ತಗೊಳ್ಳಿ ಅನ್ನೋ ಥರ. ಬಟ್ ಯಾರು ಕೇರ್ ತಗೋತಿದ್ದಾರೆ, ಎಲ್ಲಿ ತಗೋತಿದ್ದಾರೆ, ಯಾವ ರೀತಿ ತಗೋತಿದ್ದಾರೆ? ಬೆಳಗ್ಗೆ ಆದರೆ ಸಾಕು ಆ ಹಾರ್ಟ್ ಹಾಸ್ಪಿಟ್ಲ್ಗಳಲ್ಲಿ, ಒಂದೇ ಹಾಸ್ಪಿಟ್ಲಲ್ಲಿ ಸರಾಸರಿ ದಿನಕ್ಕಿಲ್ಲ ಅಂದರೂ 10 ಪೇಷಂಟು ಹಾರ್ಟ್ ಅಟ್ಯಾಕ್ ಪೇಷಂಟ್ ಬರ್ತಿರ್ತವೆ. ಒಂದೇ ಹಾಸ್ಪಿಟ್ಲಲ್ಲಿ ಆ ಥರ ಆದರೆ ಇಡೀ ಒಂದು ಸಿಟಿಯಲ್ಲಿರೋ ಹಾರ್ಟ್ ಹಾಸ್ಪಿಟ್ಲ್, ಒಂದು ರಾಜ್ಯದಲ್ಲಿರುವಂಥ ಹಾರ್ಟ್ ಹಾಸ್ಪಿಟ್ಲ್, ಒಂದು ದೇಶದಲ್ಲಿ, ಒಂದು ಜಗತ್ತಿನಲ್ಲಿರುವಂಥ ಹಾರ್ಟ್ ಹಾಸ್ಪಿಟ್ಲ್ಗಳಿಗೆ ಒಂದು ದಿನಕ್ಕೆ ಎಷ್ಟೊಂದು ಪೇಷಂಟ್ಗಳು ಅಡ್ಮಿಟ್ ಆಗಬಾರ್ದು. ಇಂಥ ಎಲ್ಲ ಅನಾಹುತ ಆಗ್ತಿದೆ ಹಾರ್ಟ್ ಅಟ್ಯಾಕ್. ಇವತ್ತು ವರ್ಲ್ಡ್ ಹಾರ್ಟ್ ಡೇ. ಜಾಗೃತಿ ಮೂಡಿಸಲು ಯಾರೂ ಇಲ್ಲ. ನಾನು ಕೂಡ ಅವರಿವರಂತೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದುಬಿಟ್ಟು ಈ ಥರ ನಾನು ಹೇಳ್ತಿದ್ರೆ ಉಪಯೋಗ ಏನಿಲ್ಲ. ಸಂಬಂಧಪಟ್ಟ ಇಲಾಖೆಯವರು ಹಳ್ಳಿಯಿಂದ ದಿಲ್ಲಿವರೆಗೂ ಏನು ಮಾಡಬೇಕು, ಬೀದಿ ನಾಟಕಗಳು ಮಾಡಬೇಕು. ಹಾರ್ಟ್ ಅಟ್ಯಾಕ್ ಆದಮೇಲೆ ಏನೆಲ್ಲ ಲಕ್ಷಣಗಳು ಇರ್ತವೆ, ಜೊತೆಗೆ ಸಡನ್ನಾಗಿ ಯಾವ ಥರ ಒಂದು ಕಾಳಜಿ ತಗೋಬೇಕು ನಮ್ಮಷ್ಟಕ್ಕೆ ನಾವೇ ಅಂತೇಳ್ಬಿಟ್ಟು ಜಾಗೃತಿ ವಹಿಸಬೇಕು. ಬರೀ ನೀವುಗಳು ಸ್ಟೇಟಸ್ಗಳು ಇಟ್ಕೊಂಡು ಹಾರ್ಟೆ ಹೊಡೆದ್ರೆ ಅದು ಜಾಗೃತಿ ಆಗಲ್ಲ. ಸಂಬಂಧಪಡೋ ಇಲಾಖೆಯವರು ಹಳ್ಳಿಯಿಂದ ದಿಲ್ಲಿವರೆಗೂ ಬೀದಿ ನಾಟಕಗಳು ಮಾಡ್ತಾ ಜಾಗೃತಿ ವಹಿಸಿದರೆ ಮಾತ್ರ ಈ ಹಾರ್ಟ್ ಅಟ್ಯಾಕ್ ಅನ್ನೋ ಈ ಪಿಡುಗು, ಈ ರೋಗ ನಿರ್ಮೂಲನೆ ಮಾಡೋದು ಕಷ್ಟ ಸಾಧ್ಯನೇ ಬಿಡಿ. ಯಾಕಂದರೆ ಈ ಏನು ಹಳ್ಳಿಯಿಂದ ದಿಲ್ಲಿ ಅಂತೀನಲ್ಲ, ಹಳ್ಳಿಯಿಂದ ದಿಲ್ಲಿವರೆಗೂ ಈ ಹ್ಯಾಬಿಟ್ಸ್ಗಳು ಬಹಳ ಆಗಿದ್ದಾವೆ. ಹ್ಯಾಬಿಟ್ಸ್ಗಳು ಅಂದರೆ ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಗುಟ್ಕಾ, ತಂಬಾಕು, ಗಾಂಜಾ ಅಂತೆ, ಹುಕ್ಕ ಅಂತೆ, ಇವೆಲ್ಲ ಬಿಟ್ಟು ಲೈಸೆನ್ಸ್ ಕೊಟ್ರು ಕೊಡದೇ ಇದ್ರೂ ಎಲ್ಲ ಕಡೆ ಚಿಕ್ಕವರಿಲ್ಲ ದೊಡ್ಡವರಿಲ್ಲ ಎಲ್ಲರೂ ಹ್ಯಾಬಿಟ್ಗೆ ಬಲಿಯಾಗ್ತಿದ್ದಾರೆ, ಆರೋಗ್ಯ ಕೆಡಿಸ್ಕೊಳ್ತಿದ್ದಾರೆ. ಅದರಲ್ಲಿ ಸ್ಪೆಷಲ್ಲಾಗಿ ದೇಹದ ಅತಿ ಸೂಕ್ಷ್ಮವಾದ ಒಂದು ಏನು ಹಾರ್ಟು ಅದನ್ನು ತುಂಬ ಜನ ಹಾಳು ಮಾಡ್ಕೋತಿದ್ದಾರೆ, ಹಾರ್ಟ್ ಅಟ್ಯಾಕ್ಗೆ ಬಲಿ ಆಗ್ತಿದ್ದಾರೆ. ನಾವು ಕೋವಿಡ್ ಟೈಮಲ್ಲಿ ನೋಡಿದ್ದೀವಿ, ನಾವುಗಳು ಟಿ ವಿಗಳಲ್ಲಿ ಕೋವಿಡ್ ವಾರ್ಡ್ಗಳು ಅಥವಾ ಐಸಿಯುಗಳು ಫುಲ್ ಆದಮೇಲೆ ಸ್ಟ್ರೆಚರ್ ಮೇಲೆ ಪೇಷಂಟ್ಗಳೆಲ್ಲ ಕ್ಯೂ ಮೇಲೆ ಹೊರಗಡೆ ನಿಲ್ತಿದ್ರು ಹಾಸ್ಪಿಟ್ಲಲ್ಲಿ ಕೋವಿಡ್ ಟೈಮಲ್ಲಿ. ಈ ಹಾರ್ಟ್ ಅಟ್ಯಾಕ್ ಪೇಷಂಟ್ಗಳಿಗೂ ಒಂದಿಲ್ಲ ಒಂದಿನ ಇಂಥ ಪರಿಸ್ಥಿತಿ ಬರಲ್ಲ ಅಂತ ಏನು ಗ್ಯಾರಂಟಿ ಇದೆ? ಹಾರ್ಟ್ ಹಾಸ್ಪಿಟಲ್ ಫುಲ್ಲಾಗಿ ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ಗಳು ಸ್ಟ್ರೆಚರ್ ಮೇಲೆ ಕ್ಯೂವಲ್ಲಿ ನಿಲ್ಲಲ್ಲ ಅಂತ ಹೇಗೆ ಹೇಳೋಕ್ಕಾಗುತ್ತೆ? 10-15 ವರ್ಷಗಳ ಹಿಂದೆ ಹೋದರೆ ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಇರಲಿಲ್ಲ. ಅದು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಂಥವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಿದೆ 20 ವರ್ಷಕ್ಕೆ. ಅದೇನೇ ಹೇಳೋದು, 20 ವರ್ಷ ಅನ್ನೋಕ್ಕೆ ಮುಂಚೆ ಹೊಟ್ಟೆಯಿಂದ ಹುಟ್ಟೋ ಮಗುಗೆ ಹಾರ್ಟ್ ಪ್ರಾಬ್ಲಮಿಂದನೇ ಹುಡ್ತಿದೆ. ತಾಯಿ ಗರ್ಭದಲ್ಲಿ ಮಗು ಸರಿಯಾಗಿ ಬೆಳೀತಿಲ್ಲ, ಹಾರ್ಟಲ್ಲಿ ಹೋಲಾದರೂ ಇರುತ್ತೆ, ಹಾರ್ಟ್ ವೀಕ್ ಆದರೂ ಇರುತ್ತೆ. ಚಿಕ್ಕವರಿದ್ದಾಗ ನಾವು ಕೇಳ್ತಿದ್ವಿ ಬರೀ ಹಿರಿಯರಿಗಷ್ಟೇ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು, ಬರೀ ವಯಸ್ಸಾದವರು ಅಷ್ಟೇ ಮರಣ ಹೊಂದಿದ್ರು. ಆದರೆ ಈಗ ಹುಟ್ಟು ಬೇಗ, ಸಾವು ಬೇಗ, ಜೀವನವೂ ಬೇಗ ಆಗಿದೆ. ನಾನು ಹೇಳೋಕ್ಕೆ ಬರ್ತಿರೋದು ಇಷ್ಟೇ, ಈ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಇದಕ್ಕೆಲ್ಲ ಏನೆಲ್ಲ ಕಾರಣಗಳು? ಇದೇನೋ ಮಾಡೋ ಮದ್ಯಪಾನ, ಧೂಮಪಾನ, ಸ್ಟ್ರೆಸ್ ತಗೊಳ್ಳೋದು, ಜಾಬ್ ಸ್ಟ್ರೆಸ್ ಅಂತೆ, ಫ್ಯಾಮಿಲಿ ಸ್ಟ್ರೆಸ್ ಅಂತೆ, ಸೆಲ್ಫ್ ಸ್ಟ್ರೆಸ್ ಅಂತೆ, ಅದ್ರ ಜೊತೆಗೆ ಈ ಪರಿಸರ ಎಲ್ಲ ಹಾಳಾಗ್ತಿದೆ. ಈ ಗಾಡಿಗಳು ಹೊಗೆ ಎಲ್ಲ, ಸಿಟಿಯಲ್ಲಿರೋರಿಗಂತೂ ಹೊಗೆಯಲ್ಲಿನೇ ಜೀವನ. ಲಕ್ಷಾಂತರ ಗಾಡಿಗಳೆಲ್ಲ ಓಡಾಡ್ತವೆ ಸಿಟಿಯಲ್ಲಿ, ಹೊಗೆ ಎಲ್ಲಿ ಹೋಗುತ್ತೆ? ಗಾಳಿ ಬೇಕು, ಮರ ಗಿಡಗಳು ಬೇಕು, ಪ್ರಕೃತಿನೇ ಇಲ್ಲದಂತಾಗಿದೆ. ನಮಗೆ ಗೊತ್ತಿಲ್ಲದೇನೆ ಹಾರ್ಟ್ ಅಟ್ಯಾಕ್ ಆಗ್ತಿದ್ದಾವೆ. ಇದಕ್ಕೆಲ್ಲ ಜಾಗೃತಿ ಮೂಡಿಸೋರು ಸಂಬಂಧಪಟ್ಟವ್ರು ಮಾತ್ರ. ಅವ್ರು ಯಾವಾಗ ಜಾಗೃತಿ ಮೂಡಿಸಿದ್ರು ಬಿಟ್ಟರು ಇದು ಮಾತ್ರ ಕಡಿಮೆ ಆಗಲ್ಲ. 10 ವರ್ಷದಿಂದ ಹಿಂದಕ್ಕೆ ಹೋದರೆ ಕಡಿಮೆ ಇತ್ತು ಹಾರ್ಟ್ ಅಟ್ಯಾಕ್ ಪರ್ಸೆಂಟೇಜ್. ಬಟ್ ಈಗ ಲೆಕ್ಕವಿಲ್ಲದಷ್ಟು ಪೇಷಂಟು ಐಸಿಯುಗಳಲ್ಲಿ ತುಂಬಿ ತುಳುಕ್ತಿದ್ದಾವೆ, ಬರೀ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು. ಬಟ್ ಈ ಟೆಕ್ನಾಲಜಿ ಅದಕ್ಕೆ ಶೆಡ್ಡು ಹೊಡೆದು ಟ್ರೀಟ್ಮೆಂಟ್ ಎಲ್ಲ ಸಖತ್ತಾಗಿದೆ.
ಏನು ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ಗೆ ಅದು ಸ್ವಲ್ಪನೇ ಹಾರ್ಟ್ ಅಟ್ಯಾಕ್ ಇರಲಿ ಅಥವಾ ಜಾಸ್ತಿನೇ ಹಾರ್ಟ್ ಅಟ್ಯಾಕ್ ಇರಲಿ, ಜಾಸ್ತಿ ಹಾರ್ಟ್ ಅಟ್ಯಾಕ್ ಆದಾಗ ಏನಾದರೂ ಪೇಷಂಟು ಹಾಸ್ಪಿಟ್ಲ್ ಹತ್ರ ಬಂದಾಗ ಅಥವಾ ಹಾಸ್ಪಿಟ್ಲಲ್ಲಿ ಇದ್ದಾಗ ಜೀವ ಉಳಿಸುವಂಥ ಮೆಡಿಸಿನ್ಸ್ ಎಲ್ಲ ಟೆಕ್ನಾಲಜಿ ಫಾಸ್ಟ್ ಆಗಿದೆ, ಎಲ್ಲ ಟ್ರೀಟ್ಮೆಂಟ್ ಇದೆ, ಅದಕ್ಕೇನು ಕಡಿಮೆ ಇಲ್ಲ. ಆದರೆ ಈ ಜಾಗೃತಿ ವಹಿಸೋರು ಯಾರು? ನಾನು ಕೂಡ ಇಲ್ಲಿ ನಿಂತ್ಕೊಂಡು ಭಾಷಣ ಬಿಗಿಯೋದು, ಎಲ್ಲರೂ ಸೋಷಿಯಲ್ ಮೀಡಿಯಲ್ಲಿ ಸ್ಟೇಟಸ್ ಇಡೋದು, ಅದು ಏನಕ್ಕೆ ಬರುತ್ತೆ ಹೇಳಿ? ಸೊ ನಮ್ಮನ್ನು ನಾವು ಹೇಗೆ ಕಾಳಜಿ ವಹಿಸ್ಬೇಕು ಅಂದರೆ, ಈಗ ಹಾರ್ಟು ಅಟ್ಯಾಕ್ ಏನು ಲಕ್ಷಣ ಇರುತ್ತೆ? ಕಾಮನ್ನಾಗಿ ಎದೆ ನೋವು ಇರುತ್ತೆ, ಉಸಿರಾಡೋಕ್ಕೆ ತೊಂದರೆ ಇರುತ್ತೆ, ವಾಮಿಟ್ ಆಗ್ತಿರುತ್ತೆ, ಬೆವರು ಬರುತ್ತಿರುತ್ತೆ, ಸ್ವಲ್ಪ ಮುಂದೆ ನಡೆದ್ರೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ, ಹಾರ್ಟ್ನ ಹಿಂದಿನ ಬೆನ್ನಿನ ಮೇಲ್ಭಾಗದಲ್ಲೂ ಎದೆ ನೋವು ಆಗುತ್ತೆ, ಇದು ದವಡೆ ನೋವು ಆಗ್ತಿರುತ್ತೆ. ಸೊ ಅದ್ರ ಜೊತೆಗೆ ನಾವು ತುಂಬ ದಪ್ಪಗಿದ್ದರೆ, ಶುಗರ್ BP ಇದ್ದರೆ, ವಂಶ ಪರಂಪರವಾಗಿ ಹಾರ್ಟ್ ಪ್ರಾಬ್ಲಮ್ ಇದ್ದರೆ, ಇವಕ್ಕೆಲ್ಲನೂ ನಾವು ಜಾಗ್ರತೆ ವಹಿಸ್ಕೊಂಡು ಟ್ರೀಟ್ಮೆಂಟ್ ತಗೋತಿರ್ಬೇಕು. ಇದೊಂದು ಜಾಗ್ರತೆ ಅಂತಲೇ ಹೇಳ್ಬೋದು, ನಮ್ಮ ಸೆಲ್ಫ್ ಎಚ್ಚರಿಕೆ ಗಂಟೆ ಅಷ್ಟೇ. ಸೊ ಏನೇ ಇರಲಿ, ನೀವುಗಳು ಅಷ್ಟೇ ನಾವು ಜಾಗ್ರತೆ ವಹಿಸಿದರೆ ಆಗಲ್ಲ. ಹಳ್ಳಿಗಳಲ್ಲಿ ಓದು ಬರದೇ ಇರೋರಿಗೆ ತುಂಬ ಎಲ್ಲ ಇದ್ದಾರೆ ಜನ, ಅಂಥವ್ರಿಗೆಲ್ಲ ಜಾಗ್ರತೆ ಮೂಡಿಸ್ಬೇಕು ಅಂದರೆ ಆರೋಗ್ಯ ಇಲಾಖೆ ಅಂತ ಒಂದು ಸಂಘ ಸಂಸ್ಥೆಗಳು ಯಾರೇ ಆಗಿರಲಿ, ಒಂದು ಬೀದಿ ನಾಟಕಗಳು ಅಥವಾ ಅಡ್ವಾಂಟೇಜ್ಮೆಂಟ್ಗಳು TVಗಳಲ್ಲಿ ಕೊಡ್ತಾ ಜಾಗ್ರತೆ ಮೂಡಿಸಿದ್ರೆ, ಅರಿವಿಗೆ ತಂದರೆ ಏನೋ ಸ್ವಲ್ಪ ಕಡಿಮೆ ಆಗ್ಬೋದು. ನೀವುಗಳು ಕೂಡ ನಿಮ್ಮ ಸುತ್ತಮುತ್ತಲೇ ಇರೋ ಜನಗಳಿಗೆ ಅರಿವು ಮೂಡಿಸಿ, ಹಾರ್ಟ್ ಅಟ್ಯಾಕ್ ಲಕ್ಷಣ ಯಾವ ಥರ ಇರ್ತವೆ ಹೇಳಿ, ಹಾರ್ಟ್ ಹಾಸ್ಪಿಟಲ್ ಸಿಟಿಗಳಲ್ಲಿ ಅವೆಲ್ಲ ಇರ್ತವೆ ಹೇಳ್ಕೊಳ್ಳಿ. ಸೊ ನಿಮ್ಮಿಂದ ಜಾಗೃತಿ ಆಗ್ಬೋದು. ಬರೀ ಸಂಬಂಧಪಟ್ಟವರು ಅಂತ ಕೂತ್ಕೊಂಡ್ರೆ ಆಗಲ್ಲ, ನೀವುಗಳು ಕೂಡ ಕೈ ಜೋಡಿಸ್ಬೋದು ತಿಳುವಳಿಕೆ ಇರೋರು. ಯಾಕಂದರೆ ಮಿತಿ ಮೀರ್ತಿದೆ ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ಪಿಡುಗು. ಯಾರಿಗೆ ಯಾವಾಗ ಯಾವ ಟೈಮಲ್ಲಿ ಬರುತ್ತೋ, ಅದು ಎಷ್ಟರ ಮಟ್ಟಿಗೆ ಇರುತ್ತೋ ಹಾರ್ಟ್ ಅಟ್ಯಾಕ್ ಗೊತ್ತಾಗ್ತಿಲ್ಲ. ಕಣ್ಮುಂದಿನೇ ದಿನ ಇಲ್ಲಾಂದರೂ ಒಂದು ಜೀವ ಹೋಗುವಂಥ ಪರಿಸ್ಥಿತಿ ನಾವು ಕಾಣ್ತಿದ್ದೀವಿ. ಸೊ ನಾನು ಇಷ್ಟೇ ಹೇಳೋದು, ಜಾಗೃತರಾಗಿರಿ, ಜಾಗೃತಿ ವಹಿಸಿ, ಸುತ್ತಮುತ್ತಲವರು ಇರೋರಿಗೆಲ್ಲ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿ. ಏನೇ ಇರಲಿ, ಎಲ್ರಿಗೂ ವರ್ಲ್ಡ್ ಹಾರ್ಟ್ ಡೇ ಶುಭಾಶಯಗಳು. ನಿಮ್ಮ ಹಾರ್ಟ್ ನೀವು ಕೇರ್ ತಗೊಳ್ಳಿ. ನನ್ನ ಒಂದು ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಉದ್ದೇಶ ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ, ಎಸ್ಪೆಷಲಿ ಹಾರ್ಟ್ ಬಗ್ಗೆ ನಾನು ಅಲ್ಲಿ ಇಲ್ಲಿ ಓದ್ಕೊಂಡು ವಿಡಿಯೋ ಮಾಡಿ ಹೇಳ್ತಿರ್ತೀನಿ. ಇದೆಲ್ಲ ತಿಳ್ಕೋಬೇಕು, ಹೇಳಬೇಕು ಅಂದರೆ ಡಾಕ್ಟ್ರ್ ಆಗಬೇಕಂತ ಏನಿಲ್ಲ ಅಲ್ವಾ? ಏನೇ ಇರಲಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಶುಭವಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.